ಶುಭೋದಯ, ನಮಸ್ಕಾರ, ವೆಲ್ಕಮ್ ಟು ಯೋಯೋ ಕನ್ನಡ. ಯೋಯೋ ಕನ್ನಡದ ವತಿಯಿಂದ ನೀವು ಪ್ರತಿ ವಾರ ಭವಿಷ್ಯವನ್ನ ಕೇಳುತ್ತೀರಿ. ಬನ್ನಿ ಈಗ ನೋಡೋಣ. ಜನವರಿ 11, 2026ರಿಂದ ಜನವರಿ 17, 2026 ಅಂದ್ರೆ ಭಾನುವಾರದಿಂದ ಶನಿವಾರದವರೆಗಿನ ವಾರ ಭವಿಷ್ಯ ಇದೀಗ ನಿಮ್ಮ ಮುಂದೆ. ಮೊದಲಿಗೆ ಮೇಷರಾಶಿಯವರಿಗೆ ಈ ವಾರ ನೀವು ತೆಗೆದುಕೊಳ್ಳುವ ನಿರ್ಧಾರಗಳು ಮುಂದಿನ ಹಂತಕ್ಕೆ ದಾರಿ ತೋರುತ್ತವೆ. ಕೆಲಸದಲ್ಲಿ ಹೊಸ ಹೊಣೆಗಾರಿಕೆಗಳು ನಿಮ್ಮ ಸಾಮರ್ಥ್ಯವನ್ನ ಹೊರಹಾಕುವ ಅವಕಾಶ ನೀಡುತ್ತವೆ. ಆತುರದಿಂದ ಮಾತನಾಡಿದರೆ ತಪ್ಪು ಅರ್ಥ ಆಗುವ ಸಾಧ್ಯತೆಗಳಿವೆ. ಹಣಕಾಸಿನ ವಿಷಯದಲ್ಲಿ ಯೋಚಿತ ನಡೆ ಅಗತ್ಯವಾಗುತ್ತದೆ. ಕುಟುಂಬದಲ್ಲಿ ನಿಮ್ಮ ಅಭಿಪ್ರಾಯಕ್ಕೆ ಮೌಲ್ಯ ಸಿಗುತ್ತದೆ. ಆರೋಗ್ಯದ ಕಡೆ ಸಣ್ಣ ಅಲಕ್ಷ್ಯ ಸಮಸ್ಯೆ ತರಬಹುದು. ಸ್ನೇಹಿತರೊಂದಿಗೆ ಉಪಯುಕ್ತ ಚರ್ಚೆ ನಡೆಯುವ ಸಾಧ್ಯತೆಗಳಿವೆ. ವಾರಾಂತ್ಯದಲ್ಲಿ ಮನಸ್ಸಿಗೆ ನೆಮ್ಮದಿ ಸಿಗುತ್ತದೆ. ವೃಷಭ ರಾಶಿ, ಈ ವಾರ ಸ್ಥಿರತೆ ನಿಮಗೆ ಬಲ ನೀಡುತ್ತದೆ. ಕೆಲಸದಲ್ಲಿ ನಿಧಾನವಾದರೂ ಖಚಿತ ಪ್ರಗತಿ ಇರುತ್ತದೆ. ಹಣಕಾಸಿನ ವಿಚಾರದಲ್ಲಿ ಹಳೆಯ ನಿರ್ಧಾರಗಳು ಫಲ ಕೊಡುತ್ತವೆ. ಕುಟುಂಬದ ಜವಾಬ್ದಾರಿಗಳು ಹೆಚ್ಚಾಗಬಹುದು. ಭಾವನಾತ್ಮಕವಾಗಿ ಸಮತೋಲನ ಕಾಪಾಡಿಕೊಳ್ಳುವುದು ಮುಖ್ಯ. ಆರೋಗ್ಯದ ಕಡೆ ಆಹಾರ ನಿಯಂತ್ರಣ ಅಗತ್ಯ. ಸಹ ಉದ್ಯೋಗಿಗಳೊಂದಿಗೆ ಹೊಂದಾಣಿಕೆ ಉತ್ತಮ. ವಾರಾಂತ್ಯದಲ್ಲಿ ವಿಶ್ರಾಂತಿ ಬೇಕೆನಿಸುತ್ತದೆ. ಮಿಥುನ ರಾಶಿ, ಈ ವಾರ ಸಂವಹನದ ಮೂಲಕ ಅನೇಕ ವಿಷಯಗಳು ಸುಗಮವಾಗುತ್ತವೆ. ಹೊಸ ಸಂಪರ್ಕಗಳು ನಿಮ್ಮ ಕೆಲಸಕ್ಕೆ ಸಹಾಯ ಮಾಡಬಹುದು. ಒಂದೇ ಸಮಯದಲ್ಲಿ ಹಲವಾರು ಕೆಲಸಗಳು ಕೈಗೆತ್ತಿಕೊಳ್ಳುವ ಸಾಧ್ಯತೆ ಇದೆ. ಹಣಕಾಸಿನ ವಿಷಯದಲ್ಲಿ ಅತಿಯಾದ ನಿರೀಕ್ಷೆ ಬೇಡ. ಕುಟುಂಬದಲ್ಲಿ ಮಾತಿನಲ್ಲಿ ಮಿತಿಯೇ ಶಾಂತಿ ನೀಡುತ್ತದೆ. ಆರೋಗ್ಯದ ಕಡೆಗೆ ನಿದ್ರಾ ಗಮನ ಕೊಡಬೇಕು. ಕಲಿಕೆ ಮತ್ತು ಮಾಹಿತಿ ಸಂಬಂಧಿತ ಕಾರ್ಯಗಳಲ್ಲಿ ಆಸಕ್ತಿ ಹೆಚ್ಚಾಗುತ್ತದೆ. ವಾರಾಂತ್ಯದಲ್ಲಿ ಮನಸ್ಸು ಹಗುರವಾಗುತ್ತದೆ. ಕಟಕ ರಾಶಿ, ಈ ವಾರ ಭಾವನೆಗಳು ನಿಮ್ಮ ನಿರ್ಧಾರಗಳನ್ನು ಪ್ರಭಾವಿಸುತ್ತವೆ. ಕೆಲಸದಲ್ಲಿ ಒತ್ತಡ ಇದ್ರೂ ಸಹನೆ ನಿಮಗೆ ಸಹಾಯ ಮಾಡುತ್ತದೆ. ಹಣಕಾಸಿನ ವಿಷಯದಲ್ಲಿ ಎಚ್ಚರಿಕೆ ನಡೆ ಅಗತ್ಯವಾಗುತ್ತದೆ. ಕುಟುಂಬದ ಬೆಂಬಲ ನಿಮ್ಮ ಆತ್ಮವಿಶ್ವಾಸ ಹೆಚ್ಚಿಸುತ್ತದೆ. ಹಳೆಯ ವಿಚಾರಗಳು ಮತ್ತೆ ಚರ್ಚೆಗೆ ಬರಬಹುದು. ಆರೋಗ್ಯದ ಕಡೆ ವಿಶ್ರಾಂತಿ ಮುಖ್ಯವಾಗುತ್ತದೆ. ಆತ್ಮೀಯರೊಂದಿಗೆ ಸಮಯ ಕಳೆಯಲು ಅವಕಾಶ ಸಿಗುತ್ತದೆ. ವಾರಾಂತ್ಯದಲ್ಲಿ ಮನಸ್ಸು ಸ್ಥಿರವಾಗುತ್ತದೆ. ಸಿಂಹರಾಶಿ, ಈ ವಾರ ನಿಮ್ಮ ನಾಯಕತ್ವ ಗುಣ ಸ್ಪಷ್ಟವಾಗಿ ಕಾಣಿಸಿಕೊಳ್ಳುತ್ತದೆ. ಕೆಲಸದಲ್ಲಿ ನಿಮ್ಮ ಮಾತಿಗೆ ಗೌರವ ಹೆಚ್ಚಾಗುತ್ತದೆ. ಹೊಸ ಅವಕಾಶಗಳು ನಿಮ್ಮತ್ತ ಬರುತ್ತವೆ. ಹಣಕಾಸಿನ ವಿಷಯದಲ್ಲಿ ಧೈರ್ಯದ ನಿರ್ಧಾರಗಳು ಲಾಭ ಕೊಡಬಹುದು. ಕುಟುಂಬದಲ್ಲಿ ನಿಮ್ಮ ಪಾತ್ರ ಪ್ರಮುಖವಾಗುತ್ತದೆ. ಆರೋಗ್ಯ ಸಾಮಾನ್ಯವಾಗಿರುತ್ತದೆ. ಅಹಂಕಾರದಿಂದ ದೂರ ಇದ್ರೆ ಸಂಬಂಧಗಳು ಬಲವಾಗುತ್ತವೆ. ವಾರಾಂತ್ಯದಲ್ಲಿ ಸಂತೋಷದ ಕ್ಷಣಗಳು ಎದುರಾಗುತ್ತವೆ. ಕನ್ಯಾರಾಶಿಯವರಿಗೆ ಈ ವಾರ ಯೋಚನೆ ಮತ್ತು ಶಿಸ್ತು ನಿಮಗೆ ಮುನ್ನಡೆ ನೀಡುತ್ತದೆ. ಕೆಲಸದಲ್ಲಿ ಸಣ್ಣ ವಿವರಗಳು ಕೂಡ ಮಹತ್ವ ಪಡೆದುಕೊಳ್ಳುತ್ತವೆ. ಹಣಕಾಸಿನ ವಿಚಾರದಲ್ಲಿ ಲೆಕ್ಕಾಚಾರ ಸ್ಪಷ್ಟವಾಗಿರಬೇಕು. ಕುಟುಂಬದ ವಿಚಾರದಲ್ಲಿ ಸಮತೋಲನೆ ಅಗತ್ಯ. ಅನಗತ್ಯ ಚಿಂತೆ ಮನಸ್ಸನ್ನ ಕಾಡುತ್ತದೆ. ಆರೋಗ್ಯದ ಕಡೆ ದಿನಚರಿಯನ್ನ ಸರಿಪಡಿಸಿಕೊಳ್ಳಿ. ಸಹ ಉದ್ಯೋಗಿಗಳೊಂದಿಗೆ ಮೆಚ್ಚುಗೆ ಸಿಗುತ್ತದೆ. ವಾರಾಂತ್ಯದಲ್ಲಿ ಸ್ವಲ್ಪ ವಿಶ್ರಾಂತಿ ಬೇಕು. ತುಲಾರಾಶಿಯವರಿಗೆ ಈ ವಾರ ನಿರ್ಧಾರಗಳಲ್ಲಿ ಸ್ಪಷ್ಟತೆ ತರಲು ಸಮಯ ಬೇಕಾಗಬಹುದು. ಕೆಲಸ ಮತ್ತು ವೈಯಕ್ತಿಕ ಜೀವನದ ನಡುವೆ ಸಮತೋಲನ ಸಾಧಿಸಬೇಕು. ಹಣಕಾಸಿನಲ್ಲಿ ಅಚಾನಕ್ ಖರ್ಚು ಸಂಭವಿಸಬಹುದು. ಕುಟುಂಬದಲ್ಲಿ ಸಂಭಾಷಣೆಯಿಂದ ಸಮಸ್ಯೆ ಕಡಿಮೆಯಾಗುತ್ತದೆ. ಸ್ನೇಹಿತರ ಸಲಹೆ ಉಪಯುಕ್ತವಾಗಬಹುದು. ಆರೋಗ್ಯದ ಕಡೆ ಮಾನಸಿಕ ಶಾಂತಿ ಮುಖ್ಯ. ಕಲಾತ್ಮಕ ಚಟುವಟಿಕೆಗಳಲ್ಲಿ ಆಸಕ್ತಿ ಹೆಚ್ಚಾಗುತ್ತದೆ. ಇನ್ನು ವಾರಾಂತ್ಯದಲ್ಲಿ ಸಕಾರಾತ್ಮಕ ಭಾವನೆಗಳು ಮೂಡುತ್ತವೆ. ವೃಶ್ಚಿಕ ರಾಶಿ, ಈ ವಾರ ನಿಮ್ಮ ಒಳನೋಟ ಬಲವಾಗಿರುತ್ತದೆ. ಕೆಲಸದಲ್ಲಿ ಗುಪ್ತ ವಿಷಯಗಳು ಎಚ್ಚರಿಕೆಯಿಂದ ನಿಭಾಯಿಸಬೇಕು. ಈ ವಾರದಲ್ಲಿ ಹಣಕಾಸಿನಲ್ಲಿ ನಿಧಾನವಾದ ಲಾಭ ಸಾಧ್ಯ. ಕುಟುಂಬದೊಂದಿಗೆ ತೆರೆಯಾದ ಮಾತುಕತೆ ಅಗತ್ಯ. ಹಳೆಯ ಭಿನ್ನಾಭಿಪ್ರಾಯಗಳು ಪರಿಹಾರ ಕಾಣಬಹುದು. ಆರೋಗ್ಯದ ಕಡೆಗೆ ಒತ್ತಡ ಕಡಿಮೆ ಮಾಡಿಕೊಳ್ಳಿ. ಹೊಸ ಗುರಿಗಳನ್ನು ನಿಗದಿಪಡಿಸುವ ಸಮಯ ಇದು. ವಾರಾಂತ್ಯದಲ್ಲಿ ಆತ್ಮತೃಪ್ತಿ ಇರುತ್ತದೆ. ಧನುರಾಶಿಯವರಿಗೆ ಈ ವಾರ ಹೊಸ ಅನುಭವಗಳಿಗೆ ಅವಕಾಶ ಸಿಗುತ್ತದೆ. ಕೆಲಸದಲ್ಲಿ ಪ್ರಯೋಗಾತ್ಮಕ ಯೋಚನೆಗಳು ಫಲ ಕೊಡಬಹುದು. ಹಣಕಾಸಿನ ವಿಷಯದಲ್ಲಿ ಮಿತವ್ಯಯ ಅಗತ್ಯ. ಕುಟುಂಬದೊಂದಿಗೆ ಸಂತೋಷ ಕ್ಷಣಗಳು ಎದುರಾಗುತ್ತವೆ. ಪ್ರಯಾಣ ಅಥವಾ ಬಾಹ್ಯ ಸಂಪರ್ಕ ಸಾಧ್ಯತೆ ಇದೆ. ಆರೋಗ್ಯ ಸಾಮಾನ್ಯವಾಗಿರುತ್ತದೆ. ಕಲಿಕೆ ಮತ್ತು ಜ್ಞಾನ ವಿಸ್ತರಣೆಗೆ ಸಮಯ ಸಿಗುತ್ತದೆ. ಇನ್ನು ವಾರಾಂತ್ಯದಲ್ಲಿ ಉತ್ಸಾಹ ಹೆಚ್ಚಾಗುತ್ತದೆ. ಮಕರ ರಾಶಿಯವರಿಗೆ ಈ ವಾರ ಜವಾಬ್ದಾರಿಗಳು ಹೆಚ್ಚಾದ್ರೂ ನೀವು ಅದನ್ನ ಸಮರ್ಥವಾಗಿ ನಿಭಾಯಿಸುತ್ತೀರಿ. ಕೆಲಸದಲ್ಲಿ ಶ್ರಮದ ಫಲ ನಿಧಾನವಾಗಿ ಗೋಚರವಾಗುತ್ತದೆ. ಹಣಕಾಸಿನ ಯೋಚನೆಗಳು ಸರಿಯಾದ ದಿಕ್ಕಿನಲ್ಲಿ ಸಾಗುತ್ತವೆ. ಕುಟುಂಬದ ಹಿರಿಯರ ಸಲಹೆ ಉಪಯುಕ್ತವಾಗುತ್ತದೆ. ಆರೋಗ್ಯದ ಕಡೆಗೆ ಅಲಕ್ಷ್ಯ ಬೇಡ. ಸಹ ಉದ್ಯೋಗಿಗಳ ಸಹಕಾರ ಲಭಿಸುತ್ತದೆ. ಶಿಸ್ತು ಮೆಚ್ಚುಗೆ ಪಡೆಯುತ್ತದೆ. ವಾರಾಂತ್ಯದಲ್ಲಿ ತೃಪ್ತಿ ಭಾವನೆ ಮೂಡುತ್ತದೆ. ಕುಂಭರಾಶಿಯವರಿಗೆ ಈ ವಾರ ಹೊಸ ಆಲೋಚನೆಗಳು ನಿಮ್ಮ ಗಮನ ಸೆಳೆಯುತ್ತವೆ. ಕೆಲಸದಲ್ಲಿ ಭಿನ್ನ ಅಭಿಪ್ರಾಯಗಳಿಗೆ ಭಿನ್ನ ಪ್ರಯತ್ನಗಳಿಗೆ ಅವಕಾಶ ಸಿಗುತ್ತದೆ. ಹಣಕಾಸಿನಲ್ಲಿ ಅಪೇಕ್ಷಿತ ಲಾಭ ಇದೆ. ಕುಟುಂಬದಲ್ಲಿ ಸಣ್ಣ ಬದಲಾವಣೆಗಳು ಜರುಗುತ್ತವೆ. ಸ್ನೇಹಿತರೊಂದಿಗೆ ಅರ್ಥಪೂರ್ಣ ಚರ್ಚೆ ಇದೆ. ಆರೋಗ್ಯ ಚೆನ್ನಾಗಿರುತ್ತದೆ. ಸಮಾಜಮುಖಿ ವಿಚಾರಗಳಲ್ಲಿ ಆಸಕ್ತಿ ಹೆಚ್ಚಾಗುತ್ತದೆ. ಇನ್ನು ವಾರಾಂತ್ಯದಲ್ಲಿ ಹೊಸ ಯೋಚನೆ ರೂಪುಗೊಳ್ಳುತ್ತದೆ. ಇನ್ನು ಕೊನೆಯದಾಗಿ ಮೀನರಾಶಿಯವರಿಗೆ ಈ ವಾರ ಸಂವೇದನಾಶೀಲತೆ ಹೆಚ್ಚಾಗಬಹುದು. ಕೆಲಸದಲ್ಲಿ ಏಕಾಗ್ರತೆ ಅಗತ್ಯವಾಗುತ್ತದೆ. ಹಣಕಾಸಿನ ವಿಚಾರದಲ್ಲಿ ಎಚ್ಚರಿಕೆಯಿಂದ ನಿರ್ಧಾರ ತೆಗೆದುಕೊಳ್ಳಿ. ಕುಟುಂಬದೊಂದಿಗೆ ಆತ್ಮೀಯತೆ ಹೆಚ್ಚಾಗುತ್ತದೆ. ಸೃಜನಶೀಲ ಚಟುವಟಿಕೆಗಳಲ್ಲಿ ಯಶಸ್ಸು ಸಿಗಬಹುದು. ಆರೋಗ್ಯದ ಕಡೆಗೆ ವಿಶ್ರಾಂತಿ ಮುಖ್ಯ. ಹಳೆಯ ಅನುಭವಗಳಿಂದ ಪಾಠ ಕಲಿಯುವ ಸಮಯ ಇದು. ಇನ್ನು ವಾರಾಂತ್ಯದಲ್ಲಿ ಮನಸ್ಸಿಗೆ ಶಾಂತಿ ಸಿಗುತ್ತದೆ. ಹೀಗಿವೆ ಈ ವಾರದ ರಾಶಿ ಫಲಗಳು. ಸರ್ವರಿಗೆ ಶುಭವಾಗಲಿ. ಶುಭ ದಿನ.
ಸರ್ವೇ ಜನ ಸುಖಿನೋ ಭವಂತು. ನಮಸ್ಕಾರ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.